ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇಲ್ಲಿವರೆಗೆ ಭಾಳಷ್ಟು ಚರ್ಚೆ ಆಗ್ತಾಯಿತ್ತು, ನಿಮಗೆ ಗೊತ್ತಿದ್ದ ವಿಷಯ ಅದ. ಆದರೂ ಒಂದಿಷ್ಟು ಚರ್ಚೆ ಆಗಲೇಬೇಕಾಯಿತು. ಈ ಒಂದು ಪೊಲಿಟಿಕಲ್ ಗೇಮ್ದಲ್ಲೇ, ರಾಜಕೀಯ ಆಟದಲ್ಲೇ ತುರ್ತು DKC ಅವರು ಮುಖ್ಯಮಂತ್ರಿ ಆಗುವ ಮೂಲಕ ತಮ್ಮ ಎದುರಾಳಿಗಳಿಗೆ ಒಂದು ಏನಪ್ಪ ಅಂತಂದ್ರೆ ಜವಾಬ್ದಾರಾದಂಥ ಒಂದು ಹೊಡೆತ ಕೊಟ್ಟರೇನು ಅಂತೇಳಿ. ಯಾಕಂತಂದ್ರೆ ಅಧಿಕಾರನೂ ಮಾಯನ ಹಂಗದರೆ ಅದು CM ಕುರ್ಚಿ, ಮುಖ್ಯಮಂತ್ರಿ ಕುರ್ಚಿ ಸಹಜವಾಗಿ ಯಾಕೋ ಏನೋ ಇಲ್ಲೇ ಒಂದಿಷ್ಟು ರಾಜಕೀಯ ಹೆಜ್ಜೆ ಇಡೋ ಮುಂದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ತಪ್ಪಿದ್ರ ಎಡವಿದ್ರ ಅನ್ನುವಂಥದ್ದು. ಹೌದು, ಇವತ್ತು ಮಿನಿಸ್ಟರ್ ಆಗಿದ್ದಾರೆ, ಇಲ್ಲಂತಲ್ಲ, ಸೆಕ್ಕದ ಹಳೆದಲ್ಲ PWD. ಆದರೆ ಇದು ಎಷ್ಟರ ಮಟ್ಟಿಗೆ ಇವರಿಗೆ ಅನುಕೂಲ ಆಗ್ಬೋದು ಅಂತೇಳಿ ಒಂದಂತಿ ಅವ್ರಿಗೆ ಅಧ್ಯಕ್ಷಗಿರಿ ಸಿಗಲಾರದ್ದು ಒಳ್ಳೆಯದಾಯ್ದಿಂದ ಅವರು ಜಾರಕಿಹೊಳಿ ಅವ್ರು ಹೇಳ್ಕೊಳ್ತಾ ಇರ್ಬೋದು, ಇಲ್ಲಂತಲ್ಲ. ಆದರೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಅಧ್ಯಕ್ಷಗಿರಿ ಸಿಕ್ಕಿದ್ರೆ ಅವ್ರಿಗೆ ಒಂದಿಷ್ಟು ಭಾಳ ಡೆವಲಪ್ ಆಗೋದು ಅವಕಾಶ ಸಿಗ್ತಾ ಇದ್ವು, ಇಲ್ಲಂತಲ್ಲ. ಆದರೆ ಅದು ಸಿಗಲಿಲ್ಲಲ್ಲ. ಇವತ್ತು ಅವರು ಬೆಳಗಾವಿ ಮಾತ್ರ ಸೀಮಿತ ಉಳಿಯುವಂಥದ್ದು ಅಂತೇಳಿ ಈಗ ಕೇಳಿ ಬರ್ತಾಯಿದೆ. ಇಲ್ಲಿ ಎಲ್ಲಿ ಫೇಲ್ ಆದರು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೋ ಏನೋ ಇತ್ತೀಚಿನ ದಿನಗಳನ್ನು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ, ಜೊತೆಗೆ ಸಿದ್ದರಾಮಯ್ಯರಿಂದ ಒಂದು ಸ್ವಲ್ಪ ದೂರ ಇರೋದನ್ನು ನೋಡಿದಾಗ, ಸಿದ್ದರಾಮಯ್ಯರ ಜೊತೆಗೆ DKC ಅವರು ಇರೋದನ್ನು ನೋಡಿದಾಗ ಸಹಜ ಅನ್ನಿಸ್ತಾ ಇದೆ DKC ಅವರು ಇಲ್ಲಿ ಪೊಲಿಟಿಕಲ್ ಗೇಮ್ ಆಡುವಲ್ಲೇ ಗೆದ್ದರ ಅಂತೇಳಿ. ಯಾಕಂದರೆ ಹೆಚ್ಚು ಕಡಿಮೆ ಸಿದ್ದರಾಮಯ್ಯರಿರುವವರೆಗೆ ಅವರ ಒಂದು ಏನು ಮುಖ್ಯಮಂತ್ರಿ ಸ್ಥಾನ ಇರುವವರೆಗೆ ಸತೀಶರಿಗೆ ಒಂದು ವೇಟ್ ಇತ್ತು ಸಹಜವಾಗಿ. ನಾವು ಹಿಂದುಳಿದವರು, ಅಹಿಂದ ಸಂಘಟನೆ, ಮತ್ತು ಅಷ್ಟೇ ಅಲ್ಲ, ಸ್ವತಃ ಸಿದ್ದರಾಮಯ್ಯರ ಮಗ ಯತೀಂದ್ರ ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ಅವರು ಸಹಿತ ರಾಯಬಾಗ್ ಬಂದಾಗ ನಮ್ಮ ತಂದೆಯವರ ವಾರಸದವರು ಯಾವ ದೃಷ್ಟಿಯಿಂದ, ವೈಚಾರಿಕ ಆಗಿರ್ಬೋದು, ಸಮಾಜವಾದ ದೃಷ್ಟಿಯಿಂದ ಅಥವಾ ಅಹಿಂದ ದೃಷ್ಟಿಯಿಂದ ಅವರಪ್ಪ ನಮ್ಮ ಸತೀಶ್ ಅವರು ಅಂತ ನೀವು ಕೊಟ್ಟಿದ್ರು ಅವರು. ಹೀಗಾಗಿ ನೆಕ್ಸ್ಟ್ CMದ ಒಂದು ಏನಪ್ಪ ಅಂದ್ರೆ ಕನಸನ್ನು ಎಲ್ಲರೂ ಸಹ ಅಂತ ಇದ್ರೆ ಆಗ್ತಾರಂತೇಳಿ. ಆದರೆ ಇದೆಲ್ಲದಕ್ಕೂ ಒಂದು